ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಅರಳಿಕಟ್ಟೆ ಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ವಿಚಾರವಾಗಿ ಇದೀಗ ಗ್ರಾಮದಲ್ಲಿ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಗ್ರಾಮಕ್ಕೆ ತಹಶೀಲ್ದಾರ್ ಆಗಿರ್ತಕ್ಕಂಥ MV ರೂಪಾ ಅವರು ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ DYSP ಮತ್ತು ಮಾಸ್ತಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ದಲಿತ ಸಂಘಟನೆಗಳ ಮುಖಂಡರು ಜೊತೆಗೆ ಗ್ರಾಮಸ್ಥರು ಸಮ್ಮುಖದಲ್ಲಿ ತಹಶೀಲ್ದಾರ್ ಅವರು ಭೇಟಿ ಕೊಟ್ಟು ಅಲ್ಲಿ ಒಂದು ಶಾಂತಿಕತೆಯ ಒಂದು ಮಾತುಕತೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಘಟನೆಯ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಈ ಒಂದು ಗೊಲ್ಲಹಳ್ಳಿ ಗ್ರಾಮದಲ್ಲಿ ತೋಟಿ ಇನಾಮತಿ ಒಂದು ಜಮೀನೇನಿದೆ, ಸರ್ವೆ ನಂಬರ್ 4/1ರಲ್ಲಿ 4 ಎಕರೆ 3 ಗುಂಟೆ ಜಾಗ ಶ್ರೀನಿವಾಸ್ ಎಂಬುವರಿಗೆ ಸೇರಿರ್ತಕ್ಕಂಥ ಒಂದು ಜಮೀನಾಗಿರುತ್ತೆ. ಈ ನಿಟ್ಟಿನಲ್ಲಿ ಅವರ ಒಂದು ಸ್ವಾಧೀನದಲ್ಲಿರ್ತಕ್ಕಂಥ ಒಂದು ಏನು ಅರಳಿಕಟ್ಟೆ ಮೇಲೆ BR ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಬುದ್ಧ ಪೌರ್ಣಿಮೆ ಅಂಗವಾಗಿ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಅರಳಿಕಟ್ಟೆಯ ಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆದರೆ ಇದೇ ವಿಚಾರವಾಗಿ ಗ್ರಾಮಸ್ಥರು ಇದೀಗ ತಗಾದೆಯನ್ನು ತೆಗಿತಾ ಇರತಕ್ಕಂಥದ್ದು. ಈ ಒಂದು ಅರಳಿಕಟ್ಟೆಯ ಮೇಲೆ ಮೇ 4ರಂದು ಏನು ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಇರಿಸಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಅಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಿರೋದಕ್ಕೆ ನಮ್ಮ ಒಂದು ಅಸಮಾಧಾನ ಇದೆ, ಜೊತೆಗೆ ವಿರೋಧವೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ಕೂಡ ಗ್ರಾಮಸ್ಥರು ಹೇಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ತಹಶೀಲ್ದಾರ್ ಅವರು ಜೊತೆಗೆ ದಲಿತ ಸಂಘಟನೆ ಮುಖಂಡರು ಕೂಡ ಭೇಟಿ ಕೊಟ್ಟು ಅಲ್ಲಿ ಒಂದು ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ತಹಶೀಲ್ದಾರ್ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಏನು ಈ ಒಂದು ಜಮೀನಿನ ಮಾಲೀಕರ ಸಂಬಂಧಿ ಆಗಿರತಕ್ಕಂಥ ಶ್ರೀನಿವಾಸ್ ಅವರು ಜೊತೆಗೆ ವಕೀಲರು ಹಾಗೂ ದಲಿತ ಪರ ಸಂಘಟನೆ ಮುಖಂಡರು ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ತೋಟಿ ಇನಾಮತಿ ಜಮೀನೇನಿದೆ ಸರ್ವೆ ನಂಬರ್ 4/1ರಲ್ಲಿ 4 ಎಕರೆ 3 ಗುಂಟೆ ಜಮೀನು ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರ ಒಂದು ಜಮೀನು ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಅರಳಿಕಟ್ಟೆ ಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿನ ಸ್ಥಾಪನೆ ಮಾಡೋದಕ್ಕೆ ಯಾರ ಒಂದು ಅನುಮತಿ ಕೂಡ ಬೇಕಾಗಿಲ್ಲ. ಜೊತೆ ಕಾಣದ ಶಕ್ತಿಗಳು ಈ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನ ಇಲ್ಲಿಂದ ತೆರವು ಮಾಡ್ತಕ್ಕಂಥ ಒಂದು ಹುನ್ನಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಅರಳಿಕಟ್ಟೆ ಮೇಲೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಅಂಬೇಡ್ಕರ್ ಪುತ್ಥಳಿಯನ್ನ ಏನು ತೆರವು ಮಾಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ರು. ಜೊತೆಗೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ದಲಿತ ಸಂಘಟನೆ ಮುಖಂಡರು ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ತಹಶೀಲ್ದಾರ್ MV ರೂಪಾ ಅವರು ಖಂಡಿತ ಎರಡೂ ಕಡೆಯ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಯಾವುದೇ ರೀತಿಯಲ್ಲಿ ಕೂಡ ಈ ಒಂದು ಗ್ರಾಮದಲ್ಲಿ ಅಹಿತಕರ ಘಟನೆಗಳು ಆಗದಂತೆ ಎಚ್ಚರಿಕೆಯನ್ನು ವಹಿಸ್ತೀವಿ. ಜೊತೆಗೆ ದಾಖಲೆಗಳನ್ನ ನೋಡಿದ್ರೆ ಮೇಲ್ನೋಟಕ್ಕೆ ಈ ಒಂದು ಜಾಗ ಏನಿದೆ ಇದು ತೋಟಿ ಇನಾಮತಿ ಒಂದು ಜಮೀನಾಗಿರುತ್ತೆ, ಜೊತೆಗೆ ಪಹಣಿದಾರರ ಹೆಸರು ಕೂಡ ಬರ್ತಾ ಇದೆ. ಹಾಗಾಗಿನೇ ಇದು ಅವರ ಒಂದು ಸ್ವಾಧೀನದಲ್ಲಿ ಇರ್ತಕ್ಕಂಥ ಒಂದು ಜಮೀನಾಗಿರುತ್ತೆ. ಹಾಗಾಗಿನೇ ಇದಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆಯವರು ಅಂದ್ರೆ ವಾದ ಮತ್ತು ವಿವಾದ ಎರಡೂ ಕಡೆಯವರು ಕೂಡ ಅವರ ಒಂದು ಮನವಿಗಳನ್ನು ಆಲಿಸಿ ಅವರು ಕೊಡ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಮುಂದೆ ಗ್ರಾಮದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಅಹಿತಕರ ಘಟನೆಗಳು ಆಗದಂತೆ ಒಂದು ಶಾಂತಿ ಸಭೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ತಹಶೀಲ್ದಾರ್ ಅವರು ಹೇಳಿರ್ತಕ್ಕಂಥದ್ದು. ಈ ಸರ್ವೆ ನಂಬರ್ 4/1 4 ಎಕರೆ 3 ಗುಂಟೆ ಮೂಲತಃ ತೋಟಿ ಇನಾಮತಿ ಜಮೀನಾಗಿದ್ದು ಇದು ಸ್ವಂತ ನಮ್ಮ ತಾತನವರೇ. ಇಲ್ಲಿವರೆಗೂ ಕೂಡ ಆ ಪಾಣಿ ನಮ್ಮ ಹೆಸರಲ್ಲೇ ಬರ್ತಾ ಇದೆ. ಆದರೆ ಗ್ರಾಮದಲ್ಲಿ ಸಪೋರ್ಟ್ ಗ್ರಾಮದಲ್ಲಿ ನಾವು ಒಂದೇ ಮನೆ ಆಗಿರೋದ್ರಿಂದ ನಮ್ಗೆ ಯಾರೂ ಸಪೋರ್ಟ್ ಸಿಗ್ತಾ ಇಲ್ಲ. ಪ್ರತಿಯೊಂದಕ್ಕೂ ಎಲ್ಲದೂ ಕೂಡ ನಮ್ಮ ಮೇಲೇ ಪ್ರಚೋದನೆ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಇವತ್ತಿನ ದಿವಸ ಏನು ನಾನು ನಮ್ಮ ಜಮೀನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಡೋದಕ್ಕೆ ಕೂಡ ಅಡ್ಡಿಪಡಿಸಿದೆ. ಆದರೂ ಕೂಡ ನಾನು ಕುಗ್ಗದೆ ಬುದ್ಧ ಪೌರ್ಣಿಮೆ ದಿವಸನೇ ನಾನು ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಾನು ಇನಾಗ್ರೇಟ್ ಮಾಡಿದ್ದೀನಿ. ಅದು ನನ್ನ ಅಭಿಮಾನ, ನನ್ನ ಇದು ಅಂಬೇಡ್ಕರ್ಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಅದೇ ರೀತಿ ನನಗೆ ಸಪೋರ್ಟ್ ಆಗಿ ನಮ್ಮ DSS ಏನಿದ್ದಾರೋ ಎಲ್ಲರಿಗೂ ಕೂಡ ನಾನು ಚಿರಋಣಿ ಆಗಿರ್ತೀನಿ. ಇವತ್ತಿನ ದಿವಸ ನನ್ನ ಒಂದೇ ಫ್ಯಾಮಿಲಿ ಇರೋದು ನನ್ನ ಮನೆಯಲ್ಲಿ. ನನ್ನ ಫ್ಯಾಮಿಲಿಗೆ ಏನಾದರೂ ಆದರೆ ಗ್ರಾಮಸ್ಥರೇ ಕಾರಣ. ಕೋಮುವಾದಿ ಶಕ್ತಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಪುತ್ಥಳಿಯನ್ನು ಅನಾವರಣ ಮಾಡಿದ್ರೆ ಅದಕ್ಕೆ ನಾನಾ ರೀತಿಯ ಬಣ್ಣಗಳನ್ನು ಕಟ್ಟಿ ಅದನ್ನು ತೆರವುಗೊಳಿಸಬೇಕು ಅಂತೇಳಿ ಒಂದು ಹಿಂಬಾಗಲಿನಿಂದ ಒಂದು ಹುನ್ನಾರವನ್ನು ಮಾಡಿ ಅಧಿಕಾರಿಗಳನ್ನು ಪ್ರಚೋದಿಸಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಏನಿವತ್ತು ನಾವು ಯಾವುದೇ ಶಾಂತಿ ಸೌಹಾರ್ದತೆಯನ್ನು ಹಾಳು ಮಾಡಲಿಕ್ಕೆ ನಾವು ಸಿದ್ಧ ಇಲ್ಲ. ಇವತ್ತು ಗ್ರಾಮದಲ್ಲಿ ಎಲ್ಲ ಜನನೂ ಸಹ ಶಾಂತಿ ಸೌಹಾರ್ದತೆ ಪ್ರೀತಿ ಸಹಬಾಳ್ವೆಯಿಂದ ಇದ್ದಾರೆ. ಸುಮಾರು ವರ್ಷಗಳಿಂದ ಏನು ನಮ್ಮ ನೌಕರಿ ಇನಾಮತಿ ಜಮೀನಲ್ಲಿ ಸುಮಾರು ಮನೆಗಳನ್ನು ಕಟ್ಕೊಂಡಿದ್ದಾರೆ. ಆ ಮನೆಗಳಿಗೆ ಯಾವುದೇ ರೀತಿ ಅಡ್ಡಿಪಡಿಸಿಲ್ಲ. ಉಳಿಕೆ ಇರ್ತಕ್ಕಂಥ ಜಮೀನಿನಲ್ಲಿ ಈಗಾಗಲೇ ಏನು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಮತ್ತು ಸಿವಿಲ್ ನ್ಯಾಯಾಲಯದಲ್ಲೂ ಸಹ ನಮ್ಮ ಪರವಾಗಿ ಆದೇಶ ಆಗಿರುತ್ತೆ. ಆದೇಶದ ಅನ್ವಯ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಮ್ಮ ಪಾಣಿಯಲ್ಲಿ ಬರ್ತಾ ಇರ್ತಕ್ಕಂಥ ಜಾಗದಲ್ಲೇ ನಮ್ಮ ಸರ್ವೆ ನಂಬರಲ್ಲಿ ನಾವು ಅಂಬೇಡ್ಕರ್ ಇಟ್ಕೊಂಡಿದ್ವಿ. ಬೇರೆ ಯಾವುದೇ ಜಮೀನಲ್ಲಿ ಸಹ ಅಂಬೇಡ್ಕರ್ ಇಡೋಕೆ ಹೋಗಲಿಲ್ಲ. ಸರ್ಕಾರಿ ಜಮೀನಲ್ಲೂ ಸಹ ನಾವು ಇಡಲಿಲ್ಲ. ನಮ್ಮ ಜಮೀನಲ್ಲಿ ನಾವು ಅಂಬೇಡ್ಕರ್ ಇಟ್ಕೊಳ್ಳೋದಕ್ಕೆ ಬೇರೆಯವರೊಂದು ಅನುಮತಿ ಅವಶ್ಯಕತೆ ಇಲ್ಲ. ಆದರೆ ಗ್ರಾಮದಲ್ಲಿ ಕೆಲವರು ಶಾಂತಿ ಸೌಹಾರ್ದತೆಯನ್ನು ಹಾಳು ಮಾಡೋ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ನಡ್ಕೊಳ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ಏನು ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆ ಇವತ್ತು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳಿಗೆ ನಾವು ಗ್ರಾಮಾಂತರ ಯಾವುದು ಎಡೆ ಮಾಡಿಕೊಡೋದಿಲ್ಲ. ದೂರವಾಣಿ ಮುಖೇನ ಏನು ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂನ
ನಾಗರಿಕಲ್ಲಿ ಪ್ರತಿಷ್ಠಾಪನೆ ಮಾಡೋ ಜಾಗದಲ್ಲಿ ಇಟ್ಟಿದ್ದಾರೆ ಅನ್ನೋ ಒಂದು ಫೋನ್ ದೂರವಾಣಿ ಸಂಪರ್ಕ ಬಂದಿದ್ದರಿಂದ ಒಂದು CPI ಮುಖಾಂತರ ಸೊ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಸಹ DYSP ಜೊತೆಗೆ ಮತ್ತು CPI ಮತ್ತು ನಮ್ಮ ಒಂದು ಕಂದಾಯ ಇಲಾಖಾ ನೇತೃತ್ವದಿಂದ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಮತ್ತು ನಮ್ಮ ಡಿಸ್ಟಿಕ್ ಅಟ್ರಾಸಿಟಿ ಕಮಿಟಿ ಮೆಂಬರ್ಸ್ಗಳ ಜೊತೆಗೂಡಿ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿದ್ದೀವಿ. ಗ್ರಾಮಕ್ಕೆ ಭೇಟಿ ನೀಡಿದಾಗ ಇದು ಸರ್ವೆ ನಂಬರ್ 4/1 ಪ್ರದೇಶ ಆಗಿರುತ್ತೆ. ಇದು ತೋಟಿ ಇನಾಮತಿ ಭೂಮಿ ಆಗಿರುತ್ತೆ. ಸೊ ತೋಟಿ ಇನಾಮತಿ ಭೂಮಿನಲ್ಲಿ ಈಗ ಪಹಣಿದಾರರ ಹೆಸರು ಬರ್ತಾ ಇದೆ. ಆದರೆ ಗ್ರಾಮದಲ್ಲಿ ಪರಿಶೀಲನೆ ಮಾಡಿದಾಗ ಹಲವಾರು ವರ್ಷದಿಂದ ಸುಮಾರು 50ರಿಂದ 60 ವರ್ಷ ವಾಸವಾಗಿರುವಂಥ ಮನೆಗಳು ಕಂಡು ಬಂದಿದೆ. ಸೊ ಗ್ರಾಮದಲ್ಲಿ ಈಗ ವಿವಾದಿತ ಪ್ರದೇಶ ಇದಾಗಿರೋದ್ರಿಂದ ಇದು ಸಿವಿಲ್ ಕೋರ್ಟು ಮತ್ತು DC ಕೋರ್ಟು AC ಕೋರ್ಟ್ ಈ ಥರ ಹಲವಾರು ಕೋರ್ಟ್ಗಳಲ್ಲಿ ಇದು ವಿಚಾರಣೆ ಹಂತದಲ್ಲಿದೆ. ಸೊ ಹಾಗಾಗಿ ಎರಡೂ ಕಡೆಯವರ ಒಂದು ದಾಖಲೆಗಳನ್ನ ಇವಾಗ ಕಲೆಕ್ಟ್ ಮಾಡ್ಕೊಳೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಸೊ ಆ್ಯಸ್ ಪರ್ ಅವರ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಒಂದು ತೀರ್ಮಾನಕ್ಕೆ ಬಂದು ತದನಂತರವಾಗಿ ಒಂದು ಶಾಂತಿ ಸಭೆಯನ್ನು ಗ್ರಾಮಸ್ಥರನ್ನು ಮತ್ತು ಪಹಣಿದಾರರನ್ನ ಇಬ್ಬರನ್ನು ಕರೆಸಿ ಒಂದು ಶಾಂತಿ ಸಂಧಾನ ಮಾಡಿ ಇದನ್ನು ವ್ಯವಸ್ಥಿತವಾಗಿ ಅಂತ್ಯ ಆಡೋದಕ್ಕೆ ನಮ್ಮ ತಾಲೂಕು ಆಡಳಿತ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅದನ್ನು ಒಂದು ಸೆಕ್ಷನ್ 145 ಏರಿಯಾ ಅನ್ನೋದ್ರ ಬಗ್ಗೆ ಡಿಕ್ಲೇರ್ ಮಾಡೋಕ್ಕೆ ಈಗ ಆಲ್ರೆಡಿ ಅವರಿಗೆ CPI ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಸೊ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಉದ್ದೇಶದಲ್ಲಿ ಗ್ರಾಮಸ್ಥರಿಗೂ ಸಹ ತಿಳುವಳಿಕೆ ಕೊಟ್ಟಿದ್ದೀವಿ. ಇನ್ನು ಈ ಒಂದು ಗ್ರಾಮದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗದಂತಾನೆ ಈಗಾಗಲೇ ಕೋಲಾರ DYSP ನೇತೃತ್ವದಲ್ಲಿ ಈ ಒಂದು ಗ್ರಾಮದಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇನ್ನು ಇದೇ ವೇಳೆ ಮಾತನಾಡಿರ್ತಕ್ಕಂಥ ದಲಿತ ಸಂಘಟನೆಗಳ ಮುಖಂಡರು ಈ ಒಂದು ಸರ್ವೆ ನಂಬರ್ 4/1ರಲ್ಲಿ ಸುಮಾರು 4 ಎಕರೆ 3 ಗುಂಟೆ ಜಮೀನಿದೆ. ಈ ಒಂದು ಭಾಗದಲ್ಲಿ ಬಹಳಷ್ಟು ಮನೆಗಳನ್ನು ಕೂಡ ಕಟ್ಕೊಂಡಿರ್ತಕ್ಕಂಥದ್ದು. ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ನಮ್ಮ ಒಂದು ಅಭ್ಯಂತರವಿಲ್ಲ. ಆದರೆ ಇರ್ತಕ್ಕಂಥ ಒಂದು ಜಮೀನು ವ್ಯಾಪ್ತಿಯಲ್ಲಿ ಅರಳಿಕಟ್ಟೆ ಇದೆ. ಆ ಒಂದು ಅರಳಿಕಟ್ಟೆ ಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಇದನ್ನ ತೆರವು ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಜೊತೆಗೆ ಈ ಒಂದು ಜಮೀನಿನ ಸ್ವಾಧೀನದಾರರೇ ಅದನ್ನ ಸ್ಥಾಪನೆ ಮಾಡೋ ಕಾರಣಕ್ಕಾಗಿ ಅದು ಅವರ ಸ್ವಂತ ಜಮೀನಾಗಿರುತ್ತೆ. ಹಾಗಾಗಿನೇ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ತೆರವು ಮಾಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈಗ ದಲಿತ ಸಂಘಟನೆಗಳ ಮುಖಂಡರು ಹೇಳಿರ್ತಕ್ಕಂಥದ್ದು. ಇನ್ನು ಇದೇ ವೇಳೆ ಮಾತಾಡಿರ್ತಕ್ಕಂಥ ಗ್ರಾಮಸ್ಥರು ಈ ಒಂದು ಅರಳಿಕಟ್ಟೆಯ ಮೇಲೆ ನಾವು ನಾಗರ ಕಲ್ಲುಗಳನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಹೊರಟಿದ್ವಿ. ಆದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ನಮ್ದು ಯಾವುದೇ ರೀತಿಯಲ್ಲೂ ಕೂಡ ಒಂದು ಅಭ್ಯಂತರ ಇಲ್ಲ. ಆದ್ರೆ ನಾವು ನಾಗರ ಕಲ್ಲುಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಿರೋದಕ್ಕೆ ನಮ್ಮ ಒಂದು ಅಸಮಾಧಾನ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಏನು ಅರಳಿಕಟ್ಟೆ ಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಸ್ಥಾಪನೆ ವಿಚಾರವಾಗಿ ಇದೀಗ ಈ ಒಂದು ಗ್ರಾಮದಲ್ಲಿ ಪ್ರಕ್ಷುಬ್ಧ ಒಂದು ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ವಾತಾವರಣವನ್ನ ತಿಳಿಗೊಳಿಸತಕ್ಕಂಥ ನಿಟ್ಟಿನಲ್ಲಿ ದಲಿತ ಸಂಘಟನೆಗಳ ಮುಖಂಡರು ಕೂಡ ಬಹಳಷ್ಟು ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸ್ಥಳಕ್ಕೆ ತಹಶೀಲ್ದಾರ್ ಆಗಿರ್ತಕ್ಕಂಥ MB ರೂಪಾ ಅವರು ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಗ್ರಾಮದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಅಹಿತಕರ ಘಟನೆಗಳು ಆಗದಂತೆ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಜಮೀನು ವಿಚಾರಕ್ಕೆ ಬರೋದಾದ್ರೆ ಈ ಒಂದು ಜಮೀನು ಪಹಣಿದಾರರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರ ಸಂಬಂಧಿಕರ ಹೆಸರಲ್ಲಿ ಬರ್ತಾ ಇದೆ. ಹಾಗಾಗಿನೇ ಈ ಒಂದು ಸ್ವಂತ ಜಮೀನಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡುವ ವಿಚಾರಕ್ಕಾಗಿ ಇದೀಗ ಅವರು ಒಂದು ವಿರೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ದಲಿತ ಸಮಾಜದ ಜನರಿದ್ದಾರೆ, ಬಹಳ ಒಂದು ತೀವ್ರ ಸಂಖ್ಯೆ ಕಡಿಮೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಮೇಲೆ ದೌರ್ಜನ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ನಮಗೆ ಯಾವುದೇ ರೀತಿಯಲ್ಲಿ ಕೂಡ ಪ್ರಾಣಾಪಾಯ ಆದ್ರೆ ಈ ಒಂದು ಗ್ರಾಮಸ್ಥರೇ ಕಾರಣ ಎಂಬಂತ ಒಂದು ಮಾತುಗಳನ್ನು ಕೂಡ ಈ ಒಂದು ಜಮೀನು ಮಾಲೀಕರು ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.